ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ಪೈಕಿ ಅನುಬಂಧ ಅವಾರ್ಡ್ಸ್ ಕೂಡ ಒಂದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಡೆದ ಅನುಬಂಧ ಅವಾರ್ಡ್ಸ್ಗೆ ಇದೀಗ 11ರ ಹರೆಯ. ಹೌದು, ಯಶಸ್ವಿ 10 ವರ್ಷಗಳನ್ನು ಪೂರೈಸಿರುವ ಅನುಬಂಧ ಅವಾರ್ಡ್ಸ್ ಇತ್ತೀಚೆಗಷ್ಟೇ 11ನೇ ವರ್ಷದ ಕಾರ್ಯಕ್ರಮವನ್ನು ಬಹಳಷ್ಟು ಅದ್ದೂರಿಯಾಗಿ ನೆರವೇರಿಸಿತ್ತು. ಅನುಬಂಧ ಅವಾರ್ಡ್ಸ್ನಲ್ಲಿ ಜನಮೆಚ್ಚಿದ ಎಂಟರ್ಟೈನರ್ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಪ್ರಿಯಾಂಕಾ ಕಾಮತ್. ಹೌದು, ಮಜಾ ಭಾರತ, ಗಿಚ್ಚಿ ಗಿಲಿ ಗಿಲಿ ಶೋಗಳ ಮೂಲಕ ಕಿರುತೆರೆ ಲೋಕದಲ್ಲಿ ಮನೆ ಮಾತಾಗಿರುವ ಪ್ರಿಯಾಂಕಾ ಅವರಿಗೆ ಇದು ಮೊದಲ ಅವಾರ್ಡ್. ಹೌದು, ಇವರ ಬಗ್ಗೆ ಫಿಲ್ಮಿ ಬೀಟ್ ಕನ್ನಡ ಜೊತೆ ಈ ನಟಿ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಜನಮೆಚ್ಚಿದ ಎಂಟರ್ಟೈನರ್ ಪ್ರಶಸ್ತಿ ಪಡೆದಿರುವುದಕ್ಕೆ ನನಗೆ ಸಖತ್ ಖುಷಿ ಇದೆ. ಯಾಕೆಂದರೆ ನಾನು ಈ ಅವಾರ್ಡ್ಗೋಸ್ಕರ 8 ವರ್ಷದಿಂದ ಕಾಯ್ತಿದ್ದೇನೆ. 8 ವರ್ಷದಿಂದ ತುಂಬ ಹಾರ್ಡ್ ವರ್ಕ್ ಕೂಡ ಮಾಡಿದ್ದೇನೆ. ಆ 8 ವರ್ಷದ ಸ್ಟ್ರಗಲ್ ನನಗೆ ಗೊತ್ತಿದೆ. ಆ ಒಂದು ಅವಾರ್ಡ್ಗೆ ಮೆಚ್ಚುಗೆಗೆ ನಾನು ಚಡಪಡಿಸುತ್ತಿದ್ದುದು ಕೂಡ ನನಗೆ ಗೊತ್ತಿದೆ. 1.5 ವರ್ಷ ಗ್ಯಾಪ್ನ ಬಳಿಕ ರಾಜಾರಾಣಿ ಮೂಲಕ ನಾನು ಕಿರುತೆರೆಗೆ ಕಮ್ಬ್ಯಾಕ್ ಆದೆ. ನನ್ನ ಬೆಸ್ಟ್ ಕೊಡಬೇಕು ಅಂತ ರಾಜಾರಾಣಿಯಲ್ಲಿ ನಾನು ತುಂಬ ತಮಾಷೆಯಾಗಿ ಮಜಾ ಮಾಡಿದ್ದೇನೆ. ಬಹುಶಃ ಅದಕ್ಕೋಸ್ಕರವೇ ನನಗೆ ಈ ಅವಾರ್ಡ್ ಬಂದಿದೆ ಎಂದಿದ್ದಾರೆ ಪ್ರಿಯಾಂಕಾ ಕಾಮತ್. ಈ ಅವಾರ್ಡ್ ಬಂದಿರುವುದು ನನಗಂತೂ ತುಂಬಾ ಖುಷಿ ನೀಡಿದೆ. ನಾನು ಅವಾರ್ಡ್ ಪಡೆದಿರುವುದು ನನಗಿಂತಲೂ ಜಾಸ್ತಿ ನನ್ನ ಗಂಡನಿಗೆ ಖುಷಿ ನೀಡಿದೆ. ಅವರಿಗೆ ಖುಷಿಯಾಗಿದ್ದು ಕೂಡ ನನಗೆ ಖುಷಿಯೇ. ಇನ್ನು ಇದಕ್ಕಿಂತ ಮೊದಲು ನಾನು ಒಂದು ಶೋನಲ್ಲಿ ರನ್ನರ್ ಅಪ್ ಆಗಿದ್ದೆ. ಆದರೆ ಅಲ್ಲಿ ಅವಾರ್ಡ್ ಅಂತ ಏನೂ ಇರಲಿಲ್ಲ. ಹಾಗಾಗಿ ಇದು ನನ್ನ ಫಸ್ಟ್ ಅವಾರ್ಡ್. ಯಾವತ್ತಿದ್ರೂ ಇದು ನನಗೆ ತುಂಬ ಸ್ಪೆಷಲ್ ಆಗಿರುತ್ತೆ ಎಂದು ಪ್ರಿಯಾಂಕಾ ಕಾಮತ್ ಹೇಳಿಕೊಂಡಿದ್ದರು. ಲೈಫ್ನಲ್ಲಿ ಎಲ್ಲರಿಗೂ ಅವರ ಫಸ್ಟ್ ಅವಾರ್ಡ್ ನೆನಪಿರುತ್ತೆ ಅಂತ ನನಗೆ ನನ್ನ ಕಲರ್ಸ್ ಫ್ಯಾಮಿಲಿಯಿಂದ ಸಿಕ್ಕಿರುವ ಫಸ್ಟ್ ಅವಾರ್ಡ್ ನನಗೆ ಸಿಕ್ಕಿರುವ ಮೊದಲ ಮೆಚ್ಚುಗೆ. ಅದು ಅಷ್ಟು ಜನರ ಮುಂದೆ ಅವಾರ್ಡ್ ಸಿಕ್ತಲ್ಲ, ಅದು ಖುಷಿ ನನಗೆ. ಆಮೇಲೆ ಅಂಬಿಕಾ ಮೇಡಮ್ ನನಗೆ ಅವಾರ್ಡ್ ಕೊಟ್ಟಿರುವುದು ಕೂಡ ಖುಷಿ ತಂದಿದೆ. ನಾನು ಈ ಅವಾರ್ಡ್ನನ್ನು ನನ್ನ ಗಂಡ ಮತ್ತು ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೇನೆ ಎಂತಾರೆ ಪ್ರಿಯಾಂಕಾ ಕಾಮತ್. ಕಲರ್ಸ್ ಕನ್ನಡ ಮತ್ತು ನನ್ನ ನಡುವಿನ ಬಾಂಧವ್ಯಕ್ಕೆ ಇದೀಗ 8 ವರ್ಷದಿಂದ ಕಲರ್ಸ್ ಕನ್ನಡ ಬಿಟ್ಟು ಬೇರೆ ಯಾರ ಜೊತೆಗೂ ಬಾಂಧವ್ಯ ಮಾಡಲೇ ಇಲ್ಲ ನಾನು. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಕರೆದು ಕೆಲಸ ಕೊಡ್ತಾರೆ. ನನ್ನ ಒಳಗಡೆ ಇರುವ ಟ್ಯಾಲೆಂಟನ್ನು ಹೊರಗೆ ತೆಗೆದಿರುವುದೇ ಕಲರ್ಸ್ ಕನ್ನಡದವರು. ನನ್ನ ಫಸ್ಟ್ ಶೋ ಚಾಂಪಿಯನ್ ಅಂತ, ಅದು ಕಲರ್ಸ್ ಸೂಪರ್ನಲ್ಲಿ ಬಂತು. ಕಾಲೇಜಿನಲ್ಲಿ ಇರುವಾಗ ಕರೆದು ಅವಕಾಶ ಕೊಟ್ಟಿದ್ರು. ಅದಕ್ಕೆ ನಾನು ಚಿರಋಣಿ. ಕಲರ್ಸ್ ಮಗಳ ಥರನೇ ಎಲ್ಲವೂ ನೋಡ್ತಾರೆ. ಹಾಗಾಗಿ ನನಗೆ ಕಲರ್ಸ್ ತುಂಬ ಸ್ಪೆಷಲ್ ಎಂದು ತಮ್ಮ ಮತ್ತು ಕಲರ್ಸ್ ಕನ್ನಡದ ಬಾಂಧವ್ಯದ ಬಗ್ಗೆ ಮಾತನಾಡಿದ್ದಾರೆ ಪ್ರಿಯಾಂಕಾ ಕಾಮತ್. ಸದ್ಯ ನಾನು ನಿನಗಾಗಿ ಧಾರಾವಾಹಿಯಲ್ಲಿ ಟ್ವಿಂಕಲ್ ಆಗಿ ಅಭಿನಯಿಸ್ತಿದ್ದೇನೆ. ಇದಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ JD ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಕ್ಯಾರೆಕ್ಟರ್ ತುಂಬ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಇನ್ನೊಬ್ಬರ ಕಷ್ಟಕ್ಕೆ ಹೆಲ್ಪ್ ಮಾಡುವಂಥ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ಗೆ ನನಗೆ ತುಂಬ ಖುಷಿ ಕೊಟ್ಟಿದೆ. ಖುಷಿ, ಸಂತೋಷ, ಟೆನ್ಷನ್ ಎಲ್ಲ ತರಹದ ಭಾವನೆಗಳು ಈ ಪಾತ್ರದಲ್ಲಿದೆ. ಕಲರ್ಸ್ನಲ್ಲಿ ಯಾವ ಪಾತ್ರ ಮಾಡಿದರೂ ಎಲ್ಲ ಪಾತ್ರಕ್ಕೂ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಎಂದು ನಿನಗಾಗಿ ಧಾರಾವಾಹಿ ಬಗ್ಗೆ ಪ್ರಿಯಾಂಕಾ ಹೇಳಿಕೊಂಡಿದ್ರು. ನಿನಗಾಗಿ ಧಾರಾವಾಹಿಯ ಕಲಾವಿದರೆಲ್ಲರೂ ಕುಟುಂಬದ ಹಾಗೆ ಇದ್ದೇವೆ. ಎಲ್ಲ ಕಲಾವಿದರು ಅವರವರ ಪಾತ್ರವನ್ನು ಚೆನ್ನಾಗಿ ಮಾಡ್ತಿದ್ದಾರೆ. ಡೈರೆಕ್ಟರ್ ಪೃಥ್ವಿ ಸರ್ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಸೆಟ್ಗೆ ಹೋದರೆ ತುಂಬ ಖುಷಿಯಾಗುತ್ತೆ ಎಂದು ಹೇಳುವ ಪ್ರಿಯಾಂಕಾ ಅವರಿಗೆ ಸಿನಿಮಾದಲ್ಲಿ ನಟಿಸುವ ಕನಸಿದೆ. ಒಂದು ಒಳ್ಳೆಯ ಕತೆ, ಇಂಪ್ಯಾಕ್ಟ್ ಕೊಡುವಂತಹ ಪಾತ್ರವಾದರೆ ನಾನು ಖಂಡಿತ ನಟಿಸ್ತೇನೆ. ನನಗೆ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಸಿಗಬೇಕಂತ ಏನಿಲ್ಲ, ಬದಲಿಗೆ ಒಳ್ಳೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಇದೆ ಎಂದು ಪ್ರಿಯಾಂಕಾ ಕಾಮತ್ ಹೇಳಿಕೊಂಡಿದ್ದಾರೆ.